ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ನಿನ್ನೆ ನಡೆದಂತಹ ಮೊರಾರ್ಜಿ ದೇಸಾಯಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರತಿಯೊಂದು ಪ್ರಶ್ನೆಗಳಿಗೆ ಸಂಪೂರ್ಣವಾದ ವಿಶ್ಲೇಷಣೆಯನ್ನು ತಿಳಿದುಕೊಳ್ಳೋಣ. ನೋಡಿ, ಇವತ್ತಿನ ಅವಧಿಯಲ್ಲಿ ಈ ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ ನಾನು B1 ಸೀರೀಸ್ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಕೇವಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡದೆ ಆ ಉತ್ತರಗಳು ಪಠ್ಯ ಪುಸ್ತಕದ ಯಾವ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಎಂಬುದನ್ನು ಕೂಡ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ನೋಡಿ, ನಿನ್ನೆಯ ದಿನ ಯಾವ ಮಕ್ಕಳು ಈ ಶೈಕ್ಷಣಿಕ ವರ್ಷದಲ್ಲಿ ಯಾವ ಮಕ್ಕಳು ಈ ಪ್ರಶ್ನೆ ಅಂದರೆ ಈ ಎಕ್ಸಾಮಲ್ಲಿ ಭಾಗವಹಿಸಿದರೋ ಅವರು ಈ ಸಂಪೂರ್ಣವಾದ ವಿಡಿಯೋನ ನೋಡಿ ನಿಮ್ಮ ಅಂಕಗಳು ಎಷ್ಟು ಎಂಬುದನ್ನು ತಿಳಿದುಕೊಳ್ಳಬಹುದು. ಅದೇ ರೀತಿಯಾಗಿ ನೀವು ಎಲಿಜಿಬಲ್ ಆಗ್ತಿರೋ ಆಗೋದಿಲ್ವೋ ಅದನ್ನು ಕೂಡ ನೀವು ತಿಳಿದುಕೊಳ್ಳಬಹುದು. ಅದೇ ರೀತಿಯಾಗಿ ನೋಡಿ, ಇನ್ನೊಂದು ನನ್ನ ಕಡೆಯಿಂದ ಒಂದು ಸಲಹೆ ಏನಪ್ಪ ಅಂತಂದರೆ, ನೋಡಿ, ನೀವು ಈ ಶೈಕ್ಷಣಿಕ ವರ್ಷದಲ್ಲಿ ಒಂದು ವೇಳೆ ಕ್ವಾಲಿಫೈ ಆಗದಿದ್ದರೂ ಕೂಡ ಏನಪ್ಪ ಅಂತಂದ್ರೆ ಈ ವಿಡಿಯೋದಿಂದ ನಿಮಗೆ ಒಂದು ಉಪಯೋಗವಿದೆ ಅಂತ ಹೇಳ್ಬೋದು. ಏನಪ್ಪ ಅಂತಂದರೆ, ನಿಮ್ಮ ತಂಗಿ ಅಥವಾ ತಮ್ಮ ಇದ್ದರೆ ನೋಡಿ, ಇವಾಗ 4ನೇ ಕ್ಲಾಸ್ ಇರ್ತಾರೆ, ಅವರಿಗೂ ಕೂಡ ಏನಪ್ಪ ಅಂತಂದ್ರೆ ಮುಂದಿನ ತರಗತಿ 5ನೇ ಕ್ಲಾಸ್ ಬಂದಾಗ ಕೇವಲ ಮೊರಾರ್ಜಿ ಅಷ್ಟೇ ಅಲ್ಲದೇಪ್ಪ ಅಂತಂದರೆ ನವೋದಯ ಎಕ್ಸಾಮ್ ಇರುತ್ತೆ. ನವೋದಯ ಮತ್ತು ಮೊರಾರ್ಜಿ ಎಕ್ಸಾಮ್ ಬರೆಯುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಏನಪ್ಪ ಅಂತಂದರೆ ನಾವು ಟೆಕ್ಸ್ಟ್ ಬುಕ್ಕನ್ನು ಯಾವ ರೀತಿಯಾಗಿ ಓದಿದರೆ ಕ್ವಾಲಿಫೈ ಆಗಬಹುದು, ಯಾವ ರೀತಿಯಾಗಿ ನಾವು ಟೆಕ್ಸ್ಟ್ ಬುಕ್ಕನ್ನು ಪ್ರತಿಯೊಂದು ಹಂತದಲ್ಲೂ ಓದ್ತಾ ಇರಬೇಕು ಎಂಬುದನ್ನು ಈ ವಿಡಿಯೋದಿಂದ ನಾವು ತಿಳಿದುಕೊಳ್ಳಬಹುದು. ಹಾಗಾದರೆ ಫ್ರೆಂಡ್ಸ್, ನೋಡಿ ಮಕ್ಕಳೇ, ಮೊದಲನೇ ಪ್ರಶ್ನೆ ನೋಡಿ, ಪ್ರಮುಖವಾಗಿ ಮೊದಲನೇ ಪ್ರಶ್ನೆಯು ಕನ್ನಡಕ್ಕೆ ಸಂಬಂಧಪಟ್ಟಂತೆ 20 ಅಂಕಗಳನ್ನು ಒಳಗೊಂಡಿರುತ್ತದೆ. ವಿಭಾಗ 1. ಹಾಗಾದರೆ ಜಬರಿಸು ಪದಕ್ಕೆ ಸಮಾನಾರ್ಥ ಪದವೆಂದರೆ ಆಪ್ಷನ್ ಫಸ್ಟ್ ಎ ಮುದ್ದಿಸು, ಆಪ್ಷನ್ ಬಿ ಲಾಲಿಸು, ಆಪ್ಷನ್ ಸಿ ಹೆದರಿಸು, ಆಪ್ಷನ್ ಡಿ ಪ್ರೀತಿಸು. ನೋಡಿ, ಜಬರಿಸು ಈ ಪದಕ್ಕೆ ಸಮಾನಾರ್ಥ ಪದ ಯಾವುದಪ್ಪ ಅಂತಂದರೆ ಹೆದರಿಸು. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಮುಂದಿನ ಪ್ರಶ್ನೆ, ಮಳೆ ಪ್ಲಸ್ ಕಾಲ = ಮಳೆಗಾಲ ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಸವರ್ಣ ದೀರ್ಘ ಸಂಧಿ, ಆಪ್ಷನ್ ಬಿ ಲೋಪ ಸಂಧಿ, ಆಪ್ಷನ್ ಸಿ ಆಗಮ ಸಂಧಿ, ಆಪ್ಷನ್ ಡಿ ಆದೇಶ ಸಂಧಿ. ನೋಡಿ, ನಿಮಗೆ ನನ್ನ ಹಿಂದಿನ ವಿಡಿಯೋದಲ್ಲಿ ಕನ್ನಡ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಸಂಧಿ ಆಗಿರ್ಬೋದು, ಸಮಾಸ ಆಗಿರ್ಬೋದು, ವಿಭಕ್ತಿ ಪ್ರತ್ಯಯಗಳಾಗಿರ್ಬೋದು, ಪ್ರತಿಯೊಂದು ಅವ್ಯಯಗಳಾಗಿರ್ಬೋದು, ಸರ್ವನಾಮ ಆಗಿರ್ಬೋದು, ನಾಮಪದದ ವಿಧಗಳಾಗಿರ್ಬೋದು, ಪ್ರತಿಯೊಂದೂ ಕೂಡ ಏನಪ್ಪ ಅಂತಂದ್ರೆ ಹಿಂದಿನ ವಿಡಿಯೋದಲ್ಲಿ ಮಾಡಲಾಗಿತ್ತು. ಅದೇ ರೀತಿಯಾಗಿ ಹಲವಾರು ಉದಾಹರಣೆಗಳನ್ನು ಕೂಡ ನಿಮಗೆ ಆ ವಿಡಿಯೋದಲ್ಲಿ ನೀಡಿದ್ದೇನೆ. ನೋಡದೇ ಇರೋರು ಕನ್ನಡ ಗ್ರಾಮರ್ಗೆ ಸಂಬಂಧಪಟ್ಟಂಥ ವಿಡಿಯೋನ ನೋಡಬಹುದು. ಕೇವಲ ಮೊರಾರ್ಜಿ ಆಗಿರ್ಬೋದು, ನವೋದಯ ಮಕ್ಕಳಿಗಾಗಿ ಅಲ್ಲ, ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಏನಪ್ಪ ಅಂತಂದ್ರೆ ಅನುಕೂಲಕರವಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ TET CET ಬರೆಯುವಂಥ ವಿದ್ಯಾರ್ಥಿಗಳಿಗೂ ಕೂಡ ಏನಪ್ಪ ಅಂತಂದ್ರೆ ತುಂಬ ಉಪಯುಕ್ತವಾದ ವಿಡಿಯೋ ಮತ್ತು ನೋಟ್ಸನ್ನು ಕೂಡ ಹಾಕಿದ್ದೇನೆ. ಹಾಗಾದರೆ ನೋಡಿ, ಈ ಒಂದು ಎರಡನೇ ಪ್ರಶ್ನೆಯಲ್ಲಿ ಯಾವ ಸಂಧಿ ಆಗುತ್ತದೆ ನೋಡಿ, ಕತಪಗಳಿಗೆ ಗದಪಗಳು ಆದೇಶವಾಗಿ ಬಂದರೆ ಆ ಸಂಧಿಯನ್ನು ಏನಂತ ಕರಿತೀವಿ ನಾವು, ಆದೇಶ ಸಂಧಿ. ಹಾಗಾದರೆ ಪ್ರಶ್ನೆ 2ಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆದೇಶ ಸಂಧಿ. ಮೂರನೇ ಪ್ರಶ್ನೆ, ಉತ್ತಮ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ಕೇಳಿದ್ದಾರೆ. ಹಾಗಾದರೆ ಆಪ್ಷನ್ ಎ ಮಧ್ಯಮ, ಆಪ್ಷನ್ ಬಿ ಅತ್ಯುತ್ತಮ, ಆಪ್ಷನ್ ಸಿ ಅಧಮ, ಆಪ್ಷನ್ ಡಿ ಶ್ರೇಷ್ಠ. ನೋಡಿ, ಉತ್ತಮ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ಕೇಳಿದ್ದಾರೆ. ಸಮಾನಾರ್ಥಕ ಅಂದರೆ ಎ ಬಿ ಡಿ ಆಪ್ಷನ್ಗಳು ಸರಿಯಾದ ಉತ್ತರ ಆಗ್ತಿದ್ವು. ಆದರೆ ವಿರುದ್ಧಾರ್ಥಕ ಪದ ಕೇಳುವುದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಧಮ. ಪ್ರಶ್ನೆ 4, ಚಂದ್ರಶೇಖರ್ ಪಾಟೀಲ್ ಅವರ ಸಂಕ್ಷಿಪ್ತ ನಾಮ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಚಂ ಪಾಟೀಲ್, ಆಪ್ಷನ್ ಬಿ ಚಂಪಾ, ಆಪ್ಷನ್ ಸಿ ಚಂಪಾ ಪಾಟೀಲ್, ಆಪ್ಷನ್ ಡಿ ಚಂದ್ರ ಪಾಟೀಲ್. ಶೇಖರ್ ಪಾಟೀಲ್ ಅವರ ಸಂಕ್ಷಿಪ್ತ ನಾಮ ಚಂಪಾ.
ಅದೇ ರೀತಿಯಾಗಿ 5ನೇ ಪ್ರಶ್ನೆ, ಹಣ್ಣು ಪದಕ್ಕೆ ಕೆಳಗಿನ ಪದಗಳಲ್ಲಿ ಜೋಡು ಪದ ಸೇರಿಸಿ. ನೋಡಿ, ನಾವು ಕೆಲವೊಂದಿಷ್ಟು ಪದಗಳನ್ನು ಜೋಡಿಯಾಗಿ ಬಳಸುತ್ತಿರುತ್ತೇವೆ. ಹಾಗಾದರೆ ಹಣ್ಣು ಅನ್ನೋ ಪದಕ್ಕೆ ನಾವು ಜೋಡಿಯಾದ ಪದವನ್ನು ಯಾವ್ದು ಬಳಸ್ತೀವ್ರಿ? ತಾಂಬೂಲನ, ಹಂಪಲುನ, ಧಾನ್ಯನ, ಫಲನ. ನೋಡಿ, ನಾವು ಹಣ್ಣು ಹಂಪಲು ಅಂತ ಯಾವಾಗಲೂ ಉಪಯೋಗಿಸುವಂಥ ಒಂದು ಪದ ಆಗಿರುವುದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಹಂಪಲು. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಆಪ್ಷನ್ ಎ, ಜಯ, ಭಯ, ಯಶಸ್ಸು, ವಿಜಯ. ನೋಡಿ, ಜಯ, ಯಶಸ್ಸು, ವಿಜಯ ಇವೆಲ್ಲವೂ ಒಂದೇ ಅರ್ಥವನ್ನು ಕೊಟ್ಟರೆ ಭಯ ಅನ್ನೋದೇನಪ್ಪ ಅಂತಂದ್ರೆ ಬೇರೆ ಅರ್ಥವನ್ನು ಕೊಡುತ್ತದೆ. ಆದ್ದರಿಂದ ಗುಂಪಿಗೆ ಸೇರದ ಪದ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ, ಭಯ. 7ನೇ ಪ್ರಶ್ನೆ, ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಯನ್ನು ಡ್ಯಾಶ್ ಎಂದು ಆಚರಿಸುತ್ತದೆ ಅಥವಾ ಡ್ಯಾಶ್ ಆಗಿರುತ್ತದೆ ಅಂತ ಕೇಳಿದ್ದಾರೆ. ಈ ಪ್ರಶ್ನೆಗೆ ಪ್ರತಿಯೊಬ್ಬ ಮಕ್ಕಳಿಗೂ ಗೊತ್ತು ಅಂತ ಅನ್ಕೊತೀನಿ. ಯಾಕಪ್ಪ ಅಂತಂದರೆ ಪ್ರತಿ ವರ್ಷವೂ ಈ ಒಂದು ದಿನಾಚರಣೆಯನ್ನು ನಾವು ಆಚರಣೆಯನ್ನು ಮಾಡ್ತೀವಿ. ಮಕ್ಕಳ ದಿನಾಚರಣೆ ಆಗಿರ್ಬೋದು, ಶಿಕ್ಷಕರ ದಿನಾಚರಣೆ ಆಗಿರ್ಬೋದು, ಪ್ರತಿಯೊಂದು ಆಚರಣೆಯನ್ನು ಏನು ಮಾಡ್ತೀವಿ ನಾವು ಪ್ರತಿಯೊಂದು ಶಾಲೆಯಲ್ಲಿ ಆಚರಣೆಯನ್ನು ಮಾಡಲಾಗುತ್ತದೆ. ಹಾಗಾದರೆ 7ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಶಿಕ್ಷಕರ ದಿನಾಚರಣೆ. ಸೆಪ್ಟೆಂಬರ್ 5ರಂದು ನಾವು ಏನು ಮಾಡ್ತೀವಿ, ಶಿಕ್ಷಕರ ಆಚರಣೆಯನ್ನು ಮಾಡಲಾಗುತ್ತದೆ. ಮುಂದಿನ ಪ್ರಶ್ನೆ ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಆಗಿರುತ್ತದೆ. ಶಾಲೆ ಪ್ಲಸ್ ಅಲ್ಲಿ, ಶಾಲೆಯಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಇದೆ ಅಂತ ಕೇಳ್ತಾರೆ. ನೋಡಿ, ಶಾಲೆ ಪ್ಲಸ್ ಅಲ್ಲಿ, ಶಾಲೆಯಲ್ಲಿ ಯಾವ ವಿಭಕ್ತಿ ಪ್ರತ್ಯಯಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ. ಹಾಗಾದರೆ ನೋಡಿ, ಅಲ್ಲಿ ಅನ್ನೋದು ವಿಭಕ್ತಿ ಪ್ರತ್ಯಯ. ಯಾವ ವಿಭಕ್ತಿ ಪ್ರತ್ಯಯಪ್ಪ ಅಂತಂದರೆ ಸಪ್ತಮಿ ಅಲ್ಲಿ. ಆಪ್ಷನ್ ಡಿ ಏನಪ್ಪ ಅಂತಂದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ. ದ್ವಿತೀಯ ಅಂತಂದರೆ ಪ್ರಥಮ ಉ, ದ್ವಿತೀಯ ಅನ್ನು ತೃತೀಯ ಇಂದ, ಪಂಚಮಿ ದೆಸೆಯಿಂದ. ಹೌದಾ? ಹಾಗಾದರೆ ಮುಂದಿನ ಪ್ರಶ್ನೆ 9ನೇ ಪ್ರಶ್ನೆ, ಈ ಗುಣಿತಾಕ್ಷರಗಳನ್ನು ಕೂಡಿಸಿ ಬರೆದಾಗ ಯಾವ ಪದ ದೊರೆಯುತ್ತದೆ ಅಂತ ಹೇಳಿದ್ದಾರೆ. ಹಾಗಾದರೆ 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸರೋವರ. 10ನೇ ಪ್ರಶ್ನೆ, ಡ್ಯಾಶ್ ಮನೆಯ ಮಾಡಿ ಮೃಗಗಳಿ ಗಂಜಿ ದಡೆಂತಯ್ಯ ಪದ್ಯದ ಸಾಲನ್ನು ಪೂರ್ಣಗೊಳಿಸಿರಿ ಅಂತ ಹೇಳಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಬೆಟ್ಟದ ಮೇಲೊಂದು ಮನೆಯ ಮಾಡಿ. ಹೌದಾ? ಅದೇ ರೀತಿಯಾಗಿ ಮುಂದೆ 11ನೇ ಪ್ರಶ್ನೆ, ಕರ್ನಾಟಕ ಸಂಗೀತದ ಪಿತಾಮಹ ಯಾರು ಅಂತ ಕೇಳಿದ್ದಾರೆ. ಕರ್ನಾಟಕ ಸಂಗೀತದ ಪಿತಾಮಹ ಯಾರಪ್ಪ ಅಂತಂದರೆ ಪುರಂದರ ದಾಸ. ಆಪ್ಷನ್ ಎ ಸರಿಯಾದ ಉತ್ತರ. ಕೆಳಗಿನವುಗಳಲ್ಲಿ ರೂಢ ನಾಮವಲ್ಲದ ಪದ. ನೋಡಿ, ರೂಢಿಯಿಂದ ಬಂದಿರುವಂಥ ಪದಗಳಿಗೆ ಏನಂತ ಕರಿತೀವಿ ನಾವು? ರೂಢ ನಾಮ. ಹೌದಾ? ನೋಡಿ, ಹಿಂದಿನ ವಿಡಿಯೋದಲ್ಲಿ ನೋಡಿ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಎಷ್ಟೊಂದು ಪ್ರಶ್ನೆಗಳನ್ನು ಕೇಳಲಾಗಿದೆ. ಹೌದಾ? ಹಾಗಾದರೆ ನದಿ, ಶಾಲೆ, ರಾಜ್ಯ, ಹಿಮಾಲಯ. ರೂಢ ನಾಮವಲ್ಲದ ಪದ ಯಾವುದಪ್ಪ ಅಂತಂದರೆ ಹಿಮಾಲಯ. ಪರ್ವತ ಅನ್ನೋದು ರೂಢನಾಮ, ಆದರೆ ಇಲ್ಲಿ ಹಿಮಾಲಯ ಪರ್ವತ ಅಂತ ಹೇಳ್ತೀವಲ್ಲ, ಅದು ಅಂಕಿತ ನಾಮ ಆಗುತ್ತೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಹಿಮಾಲಯ. 13ನೇ ಪ್ರಶ್ನೆ, 2, 9, 1857 ಈ ಅಂಕಿಗಳಿಗೆ ಕನ್ನಡ ಅಂಕಿಗಳು. ಇದು ಎಲ್ಲರಿಗೂ ಗೊತ್ತಾಗುತ್ತೆ. ಆಪ್ಷನ್ ಸಿ ಏನಪ್ಪ ಅಂತಂದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಕೂಡಲ ಸಂಗಮ ಎಂಬುದು ಕೆಳಗಿನ ಯಾರ ವಚನಗಳ ಅಂಕಿತ? ನೋಡಿ, ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಏನಪ್ಪ ಅಂತಂದ್ರೆ ಶುಕ್ರವಾರ ದಿನ ಸರಸ್ವತಿ ಪೂಜೆ ಎಂದು ಏನು ಮಾಡ್ತೀವಿ ನಾವು ವಚನಗಳನ್ನು ಹೇಳಿಸಲಾಗುತ್ತದೆ. ಹೌದಾ? ಬಸವಣ್ಣ ಆಗಿರ್ಬೋದು, ಸರ್ವಜ್ಞನ ಆಗಿರ್ಬೋದು, ಅಕ್ಕ ಮಹಾದೇವಿಯವರದ ಆಗಿರ್ಬೋದು, ಅಲ್ಲಮ ಪ್ರಭುವಿನ ವಚನಗಳು ಆಗಿರ್ಬೋದು. ಹೌದಾ? ನೋಡಿ, ವಚನಗಳು ಹೇಳಿಸುವುದರಿಂದ ಏನು ಪ್ರಯೋಜನ ಆಯ್ತು ಹೇಳ್ರಿ? 1 ಅಂಕ ನಿಮಗೆ ಗೊತ್ತಾಯಿತು ಅಂದ್ಕೊತೀನಿ. ಹಾಗಾದರೆ ಕೂಡಲ ಸಂಗಮ ಎನ್ನುವುದು ಬಸವಣ್ಣವರ ವಚನಗಳ ಅಂಕಿತವಾಗಿದೆ. ಮುಂದಿನ ಪ್ರಶ್ನೆ, ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದರೆ ಅವರ್ಗೀಯ ವ್ಯಂಜನಗಳ ಸಂಖ್ಯೆ 9. ಆಪ್ಷನ್ ಡಿ ಏನಪ್ಪ ಅಂತಂದ್ರೆ ಸರಿಯಾದ ಉತ್ತರ. ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದರು? ಇದನ್ನು ಬಹುವಚನ ರೂಪದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ನೋಡಿ, ತೋಟದಲ್ಲಿ ಅಂತಂದರೆ ಒಂದು ತೋಟ ಅಂತ
ಅರ್ಥ ಬಹು ಏಕವಚನ ಆಗುತ್ತೆ. ಅದೇ ಬಹುವಚನ ಏನಾಗ್ತೈತ್ರಿ? ತೋಟ ಇದ್ದಿದ್ದು ತೋಟಗಳಲ್ಲಿ, ಗೊಬ್ಬರ ಇದ್ದಿದ್ದು ಗೊಬ್ಬರಗಳನ್ನು. ಹಾಗಾದರೆ ತೋಟಗಳಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರಗಳನ್ನು ಬಳಸುತ್ತಿದ್ದರು? ಆಪ್ಷನ್ ಸಿ ಏನಪ್ಪ ಅಂತಂದ್ರೆ ಸರಿಯಾದ ಉತ್ತರ. 17ನೇ ಪ್ರಶ್ನೆ, ನಾನು ನನ್ನ ಸ್ನೇಹಿತ ಮತ್ತು ನನ್ನ ತಂದೆ ಪ್ರವಾಸಕ್ಕೆ ಹೋಗುತ್ತೇವೆ. ಈ ವಾಕ್ಯದಲ್ಲಿ ಬಳಸಬೇಕಾದ ಲೇಖನ ಚಿಹ್ನೆಯನ್ನು ಗುರುತಿಸು ಅಂತ ಹೇಳಿದ್ದಾರೆ. ಇಲ್ಲಿ ಏನಪ್ಪ ಅಂತಂದ್ರೆ ವಾಕ್ಯ ಪೂರ್ಣಗೊಂಡಿರೋದ್ರಿಂದ ನಾವು ಪೂರ್ಣ ವಿರಾಮವನ್ನು ಬಳಸುತ್ತೇವೆ. ಆಪ್ಷನ್ ಎ ಏನಪ್ಪ ಅಂತಂದ್ರೆ ಪೂರ್ಣ ವಿರಾಮ ಸರಿಯಾದ ಉತ್ತರ. 18ನೇ ಪ್ರಶ್ನೆ, ಜ್ಞಾನೇಶ ಕರ್ನಾಟಕ ಸಂಗೀತವನ್ನು ಹಾಡುವವನಿದ್ದಾನೆ. ಯಾವ ಕಾಲವನ್ನು ಸೂಚಿಸುತ್ತದೆ? 18ನೇ ಪ್ರಶ್ನೆ, ಜ್ಞಾನೇಶ ಕರ್ನಾಟಕ ಸಂಗೀತವನ್ನು ಹಾಡುವವನಿದ್ದಾನೆ ಯಾವ ಕಾಲವನ್ನು ಸೂಚಿಸುತ್ತದೆ? ನೋಡಿ, ಇಲ್ಲಿ ಏನು ಹೇಳಿದಾರಪ್ಪ ಅಂತಂದ್ರೆ ಹಾಡುವವನಿದ್ದಾನೆ. ಹೌದಾ? ಭವಿಷ್ಯತ್ ಕಾಲವನ್ನು ಸೂಚಿಸುತ್ತದೆ ಅಂತ ಹೇಳ್ಬೋದು. ಆಪ್ಷನ್ ಎ ಏನಪ್ಪ ಅಂತಂದ್ರೆ ಸರಿಯಾದ ಉತ್ತರ. ಅದೇ ರೀತಿಯಾಗಿ ಗಾದೆ ಮಾತುಗಳು. ನೋಡಿ, ಗಾದೆ ಮಾತುಗಳ ಮೇಲೂ ಕೂಡ ಏನಪ್ಪ ಅಂತಂದ್ರೆ ಪ್ರಶ್ನೆಯನ್ನು ಕೇಳಲಾಗುತ್ತದೆ. ಕೈ ಕೆಸರಾದರೆ ಬಾಯ್ ಮೊಸರು. ಆಪ್ಷನ್ ಬಿ ಏನಪ್ಪ ಅಂತಂದ್ರೆ ಸರಿಯಾದ ಉತ್ತರ. ಇದು ಕೂಡ ಜುಟ್ಟುಂಟು ನಾರಿಲ್ಲ, ಕಣ್ಣುಂಟು ಮನುಷ್ಯನಲ್ಲ, ನೀರುಂಟು ಬಾವಿಯಲ್ಲ, ಹಾಗಾದರೆ ನಾನು ಯಾರು? ಒಗಟಿನ ಮೇಲೂ ಕೂಡ ಏನಪ್ಪ ಅಂತಂದ್ರೆ ಪ್ರಶ್ನೆಗಳು ಬರುತ್ತವೆ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ತೆಂಗಿನಕಾಯಿ. ಅದೇ ರೀತಿಯಾಗಿ ಮುಂದಿನ 20 ಪ್ರಶ್ನೆಗಳು ಇಂಗ್ಲಿಷ್ ಮೇಲೆ ಇರುತ್ತವೆ. ಸೆಕ್ಷನ್ 2. 21ನೇ ಪ್ರಶ್ನೆ, ಜಾನ್ ಮೀಟ್ ಹೀಸ್ ಫ್ರೆಂಡ್ಸ್ ಇನ್ ಅ ಪಾರ್ಕ್. ಆಪ್ಷನ್ ಎ ಏನಪ್ಪ ಅಂತಂದ್ರೆ ಸರಿಯಾದ ಉತ್ತರ ಇನ್. ಐ ಲಾಸ್ಟ್ ದ ಪೆನ್ ವಿಚ್ ಯು ಗೇವ್ ಮೀ ಎಸ್ಟರ್ಡೇ. ಆಪ್ಷನ್ ಸಿ ದ ಅನ್ನೋದೇನಪ್ಪ ಅಂತಂದ್ರೆ ಸರಿಯಾದ ಉತ್ತರ. ದ ಅಪೋಸಿಟ್ ಆಫ್ ಎಲಿಜಿಬಲ್ ಈಸ್ ಇನ್ ಎಲಿಜಿಬಲ್. ಆಪ್ಷನ್ ಬಿ ಏನಪ್ಪ ಅಂತಂದ್ರೆ ಸರಿಯಾದ ಉತ್ತರ. ಎನಿಥಿಂಗ್ ಈಸ್ ಪಾಸಿಬಲ್ ಇಫ್ ಯು ಬಿಲೀವ್ ಇನ್ ಯುವರ್ ಸೆಲ್ಫ್. ಏನನ್ನು ಮಾಡಬೇಕಾದರೂ ಕೂಡ ಏನಪ್ಪ ಅಂತಂದ್ರೆ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು ಅಂದಾಗ ನಾವು ಏನನ್ನು ಬೇಕಾದರೂ ಸಾಧಿಸಬಹುದು. ಆಪ್ಷನ್ ಡಿ ಏನಪ್ಪ ಅಂತಂದ್ರೆ ಸರಿಯಾದ ಉತ್ತರ. 24ನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ. ಅದೇ ರೀತಿಯಾಗಿ 25ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ, ಡ್ಯಾಶ್ ಬುಕ್ಸ್ ಆರ್ ದೀಸ್, ಹೂಸ್ ಬುಕ್ಸ್ ಆರ್ ದೀಸ್. ಆಪ್ಷನ್ ಸಿ ಏನಪ್ಪ ಅಂತಂದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ. 26ನೇ ಪ್ರಶ್ನೆ, ದ ಪ್ಲ್ಯೂರಲ್ ಆಫ್ ಮೌಸ್ ಈಸ್ ಮೈಸ್. ಆಪ್ಷನ್ ಎ ಏನಪ್ಪ ಅಂತಂದ್ರೆ ಸರಿಯಾದ ಉತ್ತರ. 27ನೇ ಪ್ರಶ್ನೆ, ಡೀಡ್ಸ್ ಸ್ಪೀಕ್ ಲೌಡರ್ ದ್ಯಾನ್ ವರ್ಡ್ಸ್. ದ ಮೀನಿಂಗ್ ಆಫ್ ಅಂಡರ್ಲೈನ್ಡ್ ವರ್ಡ್ ಈಸ್. ಆಪ್ಷನ್ ಬಿ ಆಕ್ಷನ್ ಈಸ್ ಅ ರೈಟ್ ಆನ್ಸರ್ ಫಾರ್ 27 question. Next, 28 question. Birbala was an intelligent man. Identify the adjective. Option D is a right answer for 28 question. D, intelligent. Adjective. 29 question. The contracted short form of could not is. Option A, could not is a right answer. 30 question. Ramu is a very genius as he is poor. Option A, Ramu is a very genius but he is poor. Option A is a right answer. Filling the blank with the correct word form of the word given in the brackets. Dr. Abdul Kalam worked hard as a student. Option B is a right answer. 31ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. 32ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಡಿ. ಅದೇ ರೀತಿಯಾಗಿ 33ನೇ ಪ್ರಶ್ನೆಗೆ ದ ಮೋಸ್ಟ್ ರೈಮಿಂಗ್ ವರ್ಡ್ ಫಾರ್ ಡ್ರಿಲ್ ಈಸ್ ಮಿಲ್, ಗ್ರಿಲ್, ಬಿಲ್, ಸ್ಕಿಲ್. ಪದ ಉಚ್ಚಾರಣೆ ಒಂದೇ ರೀತಿಯಾಗಿರಬೇಕು. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಗ್ರಿಲ್. ಕೈಂಡ್, ಮರ್ಸಿಫುಲ್, ಹೇಟ್ಫುಲ್, ಪಿಟಿಫುಲ್. ಐಡೆಂಟಿಫೈ ದ ಆಡ್ ಒನ್ ಔಟ್.
34ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಹೇಟ್ಫುಲ್. 35ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದ ಓಲ್ಡ್ ಮ್ಯಾನ್ ವಾಕ್ಸ್ ವೆರಿ ಸ್ಲೋಲಿ. ದ ಅಂಡರ್ಲೈನ್ ವರ್ಡ್ ಈಸ್ ಆನ್. ಆಪ್ಷನ್ ಎ ಎಡ್ವರ್ಬ್. 35ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಎಡ್ವರ್ಬ್. ಕ್ರಿಯೆಯನ್ನು ಸೂಚಿಸಿದೆ ನೋಡಿ. ಒಂದು ವೇಳೆ ದ ಓಲ್ಡ್ ಮ್ಯಾನ್ ವಾಕ್ಸ್ ಸ್ಲೋಲಿ ಅಂತ ಕೊಟ್ಟಿದ್ರೆ ವರ್ಬ್ ಆಗ್ತಿತ್ತು. ವೆರಿ ಸ್ಲೋಲಿ ಇರೋದ್ರಿಂದ ಅದು ಏನಾಗುತ್ತೆ ಎಡ್ವರ್ಬ್. ಪದಗಳನ್ನು ಬಳಸಿ ಅಂದರೆ ರೀಅರೇಂಜ್ ದ ಅಬೋವ್ ಸೆಟ್ ಆಫ್ ಲೆಟರ್ಸ್ ಟು ಗೆಟ್ ಅ ಮೀನಿಂಗ್ಫುಲ್ ವರ್ಡ್. 36 ಕ್ವಶನ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಬ್ಯೂಟಿ. ನೆಕ್ಸ್ಟ್ ಒನ್ 37 ಕ್ವಶನ್. ದ ಅಪೋಸಿಟ್ ಆಫ್ ಲವ್ ಈಸ್ hate. Option C is a right answer. You almost know the 37 answers, question answer. Then next one 38. The past tense form of rise is, present form is rise, then past form is rose, then past perfect form is risen. Rise, rose, risen. That's why 38 answer is option A rose. Then next one 39 question. The opposite gender of gentleman is ladies. Option D is a right answer for 39 question. Next one question 40. If you had let me know earlierly, I dash have been able to come. Then 14th question. Suitable answer is would. If you had let me know earlierly, I would have been able to come. Option B is the right answer for 40 question. Then next section is maths. ಮುಂದಿನ ಸೆಕ್ಷನ್ ವಿಭಾಗ ಯಾವುದಪ್ಪ ಅಂತಂದರೆ ಗಣಿತ. ನಮಗೆ ಇಷ್ಟವಾದಂಥದ್ದು. ಹಾಗಾದರೆ 41ನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡೋಣ. ಇದು ಏನಪ್ಪ ಅಂತಂದರೆ 41ನೇ ಪ್ರಶ್ನೆಯು ಆಯತದ ಸುತ್ತಳತೆಯ ಮೇಲೆ ಕೇಳಿರುವಂಥ ಒಂದು ಪ್ರಶ್ನೆಯಾಗಿದ್ದು, ಹಾಗಾದರೆ ಆಯತದ ಸುತ್ತಳತೆಯ ಸೂತ್ರ ಏನಪ್ಪ ಅಂತಂದರೆ 2 ಬ್ರಾಕೆಟ್ ಎಲ್ ಉದ್ದ ಪ್ಲಸ್ ಅಗಲ ಬ್ರಾಕೆಟ್ ಕಂಪ್ಲೀಟ್. 2 ಬ್ರಾಕೆಟ್ ಎಲ್ ಪ್ಲಸ್ ಬಿ ಬ್ರಾಕೆಟ್ ಕಂಪ್ಲೀಟ್. ನೋಡಿ, ಉದ್ದ ಕೊಟ್ಟಿದ್ದಾರೆ, ಅಗಲ ಕೊಟ್ಟಿದ್ದಾರೆ. ಇವೆರಡನ್ನು ಕೂಡಿಸ್ರಿ ಎಷ್ಟಾಗುತ್ತೆ? 205. ಅದರ 2 ಪಟ್ಟು ಏನಪ್ಪ ಅಂತಂದ್ರೆ ಸುತ್ತಳತೆ ಆಗಿರುತ್ತದೆ. ಹಾಗಾದರೆ 41ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 410 ಮೀಟರ್. 42ನೇ ಪ್ರಶ್ನೆ. 4803ಕ್ಕೆ ಎಷ್ಟನ್ನು ಸೇರಿಸಿದಾಗ 9241 ಬರುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ, 9241ರಲ್ಲಿ 4803 ಕಳೆದರೆ ಬರ್ದೊರೆಯುವ ಉತ್ತರ ಎಷ್ಟ್ರಿ? ಆಪ್ಷನ್ ಡಿ 4438. ಅದೇ ರೀತಿಯಾಗಿ 43ನೇ ಪ್ರಶ್ನೆಗೆ ಸರಿಯಾದ ಉತ್ತರ 6200 ಮೀಟರ್ಗಳನ್ನು ಕಿಲೋಮೀಟರ್ಗಳಲ್ಲಿ ಬರೆದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಎ 6.2 ಕಿಲೋಮೀಟರ್. ಹೌದಾ? ಮುಂದಿನ ಪ್ರಶ್ನೆ 44ನೇ ಪ್ರಶ್ನೆಗೆ ಸರಿಯಾದ ಉತ್ತರ 18×7 126. ಹಾಗಾದರೆ ಆಪ್ಷನ್ ಸಿ 70 ಅನ್ನೋದೇನಪ್ಪ ಅಂತಂದ್ರೆ 44ನೇ ಪ್ರಶ್ನೆಗೆ ಸರಿಯಾದ ಉತ್ತರ. 45ನೇ ಪ್ರಶ್ನೆ. ವಿಶಾಲ ಕೋನ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಡಿ 145 ಡಿಗ್ರಿ ಏನಪ್ಪ ಅಂತಂದ್ರೆ 45ನೇ ಪ್ರಶ್ನೆಗೆ ಸರಿಯಾದ ಉತ್ತರ. 46ನೇ ಪ್ರಶ್ನೆ. ನೋಡಿ, ಇಲ್ಲಿ ಏನಪ್ಪ ಅಂತಂದ್ರೆ ತುಂಬ ಕನ್ಫ್ಯೂಷನ್ ಆಗುತ್ತೆ ಒಂದು ಸ್ವಲ್ಪ. ಆದರೂ ನಾವು ಸರಿಯಾದ ವಿಧಾನದಲ್ಲಿ ತಿಳಿದಿದ್ದೇ ಆದರೆ 46ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ 1/4. ಇಲ್ಲಿ ಒಂದು ಗೆರೆಯನ್ನು ಕೊಟ್ಟು ಕನ್ಫ್ಯೂಷನ್ ಮಾಡಿದ್ದಾರೆ. ಆದರೆ ನಾವು ಒಂದು ಪೂರ್ಣ ಭಾಗವನ್ನು ಮೊದಲಿಗೆ 4 ಭಾಗಗಳನ್ನು ಮಾಡಿ ಒಂದು ಭಾಗವನ್ನು ಮಾತ್ರ ಬಣ್ಣ ಹಚ್ಚಿರೋದ್ರಿಂದ 1/4 ಏನಪ್ಪ ಅಂತಂದ್ರೆ ಸರಿಯಾದ ಉತ್ತರ. 3/10 ಅನ್ನು ದಶಮಾಂಶ ರೂಪದಲ್ಲಿ ಬರೆದಾಗ 0.3. ಆಪ್ಷನ್ ಸಿ ಏನಪ್ಪ ಅಂತಂದ್ರೆ 47ನೇ ಪ್ರಶ್ನೆಗೆ ಸರಿಯಾದ ಉತ್ತರ. 48ನೇ ಪ್ರಶ್ನೆ. ಒಂದು ಟ್ರಸ್ಟ್ 165 ದಾನಿಗಳಿಂದ ರೂಪಾಯಿ 135 ಸಂಗ್ರಹಿಸಿತು. ಒಂದು ವೇಳೆ ಟ್ರಸ್ಟ್ ಈ ಹಣವನ್ನು 5 ಶಾಲೆಗಳ ಮಧ್ಯೆ
ಸಮಾನವಾಗಿ ಹಂಚಿದರೆ ಪ್ರತಿಯೊಂದು ಶಾಲೆಯು ಪಡೆಯುವ ಹಣವೆಷ್ಟು ಅಂತ ಕೇಳಿದ್ದಾರೆ. ಮೊದಲಿಗೆ ನಾವು 165 × 135 ಮಾಡ್ಕೋಬೇಕು. ಡಿವೈಡೆಡ್ ಬೈ 5 ಮಾಡಬೇಕು. ಯಾಕಪ್ಪ ಅಂದ್ರೆ 5 ಶಾಲೆಗಳ ಮಧ್ಯೆ ಸಮನಾಗಿ ಹಂಚಿಕೆ ಮಾಡೋದರಿಂದ ನಾವು ಇಲ್ಲಿ ಏನು ಮಾಡ್ತೀವಿ, ಡಿವೈಡೆಡ್ ಬೈ. ಆದ್ದರಿಂದ ಆಪ್ಷನ್ ಸಿ ಏನಪ್ಪ ಅಂತಂದ್ರೆ 48ನೇ ಪ್ರಶ್ನೆಗೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 49ನೇ ಪ್ರಶ್ನೆ. 3 ಡಜನ್ ಕಿತ್ತಳೆ ಹಣ್ಣುಗಳ ಬೆಲೆ 144 ರೂಪಾಯಿ ಆದರೆ 3 ಕಿತ್ತಳೆ ಹಣ್ಣುಗಳ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಹೌದಾ, 3 ಡಜನ್, 1 ಡಜನಲ್ಲಿ 12 ಕಿತ್ತಳೆ ಹಣ್ಣುಗಳಿದ್ದರೆ 3 ಡಜನ್ಗಳಲ್ಲಿ 36 ಕಿತ್ತಳೆ ಹಣ್ಣುಗಳಿರುತ್ತವೆ. 36 ಕಿತ್ತಳೆ ಹಣ್ಣುಗಳಿಗೆ 144 ರೂಪಾಯಿ ಆದರೆ 3 ಕಿತ್ತಳೆ ಹಣ್ಣುಗಳ ಬೆಲೆ ಎಷ್ಟಾಗಿರುತ್ತಪ್ಪ ಅಂತಂದ್ರೆ 12. ಆಪ್ಷನ್ ಬಿ ಏನಪ್ಪ ಅಂತಂದ್ರೆ ಸರಿಯಾದ ಉತ್ತರ. ಅದೇ ರೀತಿಯಾಗಿ ಒಂದು ಚೌಕಾಕಾರದ ಆಟದ ಮೈದಾನವು 55 ಮೀಟರ್ ಉದ್ದವಿದೆ. ಸುಮಾ ಆಟದ ಮೈದಾನದ ಸುತ್ತ 4 ಬಾರಿ ಓಡುತ್ತಾಳೆ. ಹಾಗಾದರೆ ಸುಮಾ ಓಡಿದ ಒಟ್ಟು ದೂರವೆಷ್ಟು ಅಂತ ಕೇಳಿದ್ದಾರೆ. ಹೌದಾ, ಚೌಕಾಕಾರದ ಆಟದ ಮೈದಾನವು 55 ಮೀಟರ್ ಉದ್ದವಿದೆ. ನೋಡಿ, 55 × 4 ಮಾಡಿದಾಗ ಎಷ್ಟು ಬಂತ್ರಿ, 220. ಆ 220 ಇಂಟು 4 ಮಾಡಬೇಕು. ಅವಾಗ ಎಷ್ಟು ಬರುತ್ತೆ ರೀ, 880 ಮೀಟರ್. 50ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಎ 880 ಮೀಟರ್. ಅದೇ ರೀತಿಯಾಗಿ 51ನೇ ಪ್ರಶ್ನೆ. ಕೊಟ್ಟಿರುವ ಅನುಕ್ರಮ 14, 28, 42, 56. ನೋಡಿ, ಇದು 14ರ ಮಗ್ಗಿ ಇರುವುದರಿಂದ ಆರಾಮಾಗಿ ಹಾಕಿರ್ತೀರಾ. 51ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 70. ಮುಂದಿನ ಪ್ರಶ್ನೆ 52. 8 ಬಂಡಲ್ಗಳ ವೈರಿನ ಉದ್ದ 320 ಮೀಟರ್ ಆದಾಗ ಒಂದು ಬಂಡಲ್ನ ವೈರಿನ ಉದ್ದವೆಷ್ಟು ಅಂತ ಕೇಳಿದ್ದಾರೆ. ಹಾಗಾದರೆ 320 ಡಿವೈಡೆಡ್ ಬೈ 8 ಮಾಡಿದಾಗ ದೊರೆಯುವ ಉತ್ತರ ಎಷ್ಟು ಬರುತ್ತೆ ರೀ, 40 ಮೀಟರ್. ಹಾಗಾದರೆ 52ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 40 ಮೀಟರ್. ಅದೇ ರೀತಿಯಾಗಿ 53ನೇ ಪ್ರಶ್ನೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಡಿ 10. ಭಿನ್ನರಾಶಿ ರೂಪವನ್ನು ಸರಳೀಕೃತ ಮಾಡಿ ಮೊತ್ತವ ಮಾಡಿದಾಗ ಎಷ್ಟು ಬರುತ್ತೆ ರೀ, ಆಪ್ಷನ್ ಡಿ 10. 54ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ದಶಮಾಂಶದ ಅಂಕಿಗಳನ್ನು ಸ್ಥಾನಗಳನ್ನು ಮೊದಲಿಗೆ ಗಮನದಲ್ಲಿಟ್ಟುಕೊಂಡು ಕೂಡಿಸಬೇಕಾಗುತ್ತದೆ. ಹಾಗಾದರೆ 54ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. 55ನೇ ಪ್ರಶ್ನೆ. ಒಂದು ಚೌಕಾಕಾರದ ತೋಟದ ಒಂದು ಬದಿಯ ಉದ್ದ 80 ಮೀಟರ್ ಆದರೆ ಅದರ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಒಂದು ಚೌಕಾಕಾರ ತೋಟದ ಬದಿಯ ಉದ್ದ 80 ಮೀಟರ್ ಇದೆ. ಹಾಗಾದರೆ 80 × 4 ಮಾಡಿದಾಗ ಎಷ್ಟು ಬರುತ್ತೆ ರೀ, 320 ಮೀಟರ್. ಆಪ್ಷನ್ ಡಿ ಏನಪ್ಪ ಅಂತಂದ್ರೆ ಸರಿಯಾದ ಉತ್ತರ. 56ನೇ ಪ್ರಶ್ನೆಗೆ ಸರಿಯಾದ ಉತ್ತರ. ನೋಡಿ, ದಶಮಾಂಶದ ಸ್ಥಾನಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಕಳೆಯಬೇಕಾಗುತ್ತದೆ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಮುಂದಿನ ಪ್ರಶ್ನೆ. ಒಂದು ಬ್ಯಾಗ್ನ ಬೆಲೆ 230 ರೂಪಾಯಿ ಆದರೆ 14 ಬ್ಯಾಗುಗಳ ಬೆಲೆ ಎಷ್ಟು ಅಂತ ಕೇಳ್ತಾರೆ. 230 × 14 ಮಾಡಿದಾಗ ಎಷ್ಟು ಬರುತ್ತೆ ರೀ, 3320 ರೂಪಾಯಿ. 57ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. 58ನೇ ಪ್ರಶ್ನೆ. ಉಡುಪುಗಳನ್ನು ಸಿದ್ಧಪಡಿಸುವ ಫ್ಯಾಕ್ಟರಿಯೊಂದು ಪ್ರತಿದಿನ 3526 ಉಡುಪುಗಳನ್ನು ಸಿದ್ಧಪಡಿಸುತ್ತದೆ. ಹಾಗಾದರೆ 23 ದಿನಗಳಲ್ಲಿ ಅದು ಎಷ್ಟು ಉಡುಪುಗಳನ್ನು ಸಿದ್ಧಪಡಿಸುತ್ತದೆ? ಏನಿಲ್ಲ, 3526ಕ್ಕೆ 23ರಿಂದ 8 ಗುಣಾಕಾರ ಮಾಡಿದಾಗ ದೊರೆಯುವ ಮೊತ್ತ ಎಷ್ಟಾಗಿರುತ್ತದೆ ರೀ, 81,098. ಆಪ್ಷನ್ ಬಿ ಏನಪ್ಪ ಅಂತಂದ್ರೆ ಸರಿಯಾದ ಉತ್ತರ. 59ನೇ ಪ್ರಶ್ನೆ. ಈ ವೃತ್ತದಲ್ಲಿ ವ್ಯಾಸ ಯಾವುದು ಅಂತ ಕೇಳಿದರೆ. ನೋಡಿ, ನಿಮಗೆ ವೃತ್ತದ ಪರಿಕಲ್ಪನೆ ಇರಬೇಕು. ತ್ರಿಜ್ಯ ಅಂದ್ರೇನು, ಜಾ ಅಂದ್ರೇನು, ವ್ಯಾಸ ಅಂದ್ರೇನು, ಕೇಂದ್ರ ಬಿಂದು ಎಂದರೇನು, ಪರದಿ ಅಂದರೇನು, ಕಂಸ ಅಂದ್ರೇನು ಅಂದಾಗ ಮಾತ್ರ ಈ ಪ್ರಶ್ನೆಗೆ ನಾವು ಸುಲಭವಾಗಿ ಉತ್ತರವನ್ನು ನೀಡಬಹುದು. ನೋಡಿ, ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುವ ಜಾವನ್ನು ಏನಂತ ಕರಿತೀವಿ ನಾವು, ವ್ಯಾಸ ಎಂದು ಕರೆಯುತ್ತೇವೆ. ಅತ್ಯಂತ ದೊಡ್ಡ ಜಾವೇ ಏನಾಗಿರುತ್ತಪ್ಪ ಅಂತಂದ್ರೆ ವ್ಯಾಸ. ಆದ್ದರಿಂದ 59ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ PQ. PQ ಅನ್ನೋದೇನ್ರಿ, ವ್ಯಾಸ. ಅದೇ ರೀತಿಯಾಗಿ ಒಂದು ವೇಳೆ ಕೇಂದ್ರವಿದು O ಅಂತ ಅಂದ್ಕೊಂಡಿದಾಗ OQ ಏನಾಕಿತ್ರಿ, ತ್ರಿಜ್ಯ. OM ತ್ರಿಜ್ಯ. RS ಅನ್ನೋದು ಜಾ. 60ನೇ ಪ್ರಶ್ನೆ. ಈ ತ್ರಿಭುಜದಲ್ಲಿ ವಿಕರ್ಣ ಯಾವುದು ಅಂತ ಕೇಳಿದ್ದಾರೆ.
ನೋಡಿ, ವಿಕರ್ಣದ ಪರಿಕಲ್ಪನೆ ಕೂಡ ನಿಮಗೆ ಇರಬೇಕು. ವಿಕರ್ಣ ಅಂದ್ರೇನು, ಅಭಿಮುಖ ಬಾಹು ಅಂದ್ರೇನು, ಪಾರ್ಶ್ವ ಬಾಹು ಅಂದ್ರೇನು. ನೋಡಿ, ಒಂದು ಲಂಬಕೋನ ತ್ರಿಭುಜದಲ್ಲಿ ಲಂಬ ಕೋನಕ್ಕೆ ಅಭಿಮುಖವಾಗಿರುವಂಥ ಬಾಹುಗೆ ಏನಂತ ಕರಿತೀವಿ ನಾವು? ವಿಕರ್ಣ. ಹಾಗಾದರೆ ಕ್ಯೂ ಅನ್ನೋದು ಕ್ಯೂ ಕೋನವು 90 ಡಿಗ್ರಿ ಆಗಿದ್ದರೆ ಅದರ ಅಭಿಮುಖ ಬಾಹು ಯಾವುದಾಗಿರುತ್ತದೆ ರೀ? PR. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ, 60ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ PR. ಬಾಹು ಏನಪ್ಪ ಅಂತಂದ್ರೆ ವಿಕರ್ಣವಾಗಿರುತ್ತದೆ.